ನಮ್ಗೆ ಕಾಂಗ್ರೆಸ್ ಬರ್ಬೇಕು ಸರ್. ಯಾಕೆ ಕಾಂಗ್ರೆಸ್ ಬರ್ಬೇಕು ಅನ್ಸುತ್ತೆ? ಯಾಕಂದ್ರೆ ನಮ್ಗೆಲ್ಲ ಇಲ್ಲಿಂದ ಸವಲತ್ತು ಐತಿ ಸರ್. 2,000 ರೂಪಾಯಿ ಬಸ್ ಫ್ರೀ ಐತಿ, ಮತ್ತ ರೇಷನ್ ಫ್ರೀ ಐತಿ, ಎಲ್ಲಲ್ಲಿಂದ ನಮ್ಗೆ ಸವಲತ್ತು ಐತಿ ಸರ್. ಮತ್ತೆ ಅದು ಬಂದ್ರೆ ನಾವು ಬದುಕ್ತೇವೆ ಸರ್. ಒಟ್ಟು ಗೆಲ್ಬೇಕು. ಯಾಕೆ ಗೆಲ್ಬೇಕು ಏನ್ ಗೆಲ್ಬೇಕು ಗೊತ್ತಿಲ್ಲ. ಒಟ್ಟು ಗೆಲ್ಬೇಕು. ಒಟ್ಟು ಗೆಲ್ಬೇಕು. ಉಪಯೋಗ ಆಗಲಿ ಬೀಳಿ ಒಟ್ಟು ನಾವು ಒಟ್ಟು ಗೆಲ್ಸಬೇಕು. ಅಷ್ಟೊಂದು ಪ್ರೀತಿ ಯಾಕೆ ನಿಮ್ ಕಾಂಗ್ರೆಸ್ ಮೇಲೆ? ಅಟ್ಟ ಅವ್ರಿಗೆ ಸಂಬಂಧ ಇರ್ತಾರೆ. ಅನುಕೂಲ ಮಾಡ್ಯಾನ, ಸಾಲಿದ್ ಮಾಡ್ಯಾನ, ರೊಕ್ಕ ಬಿಡ್ತಾನ, ಮತ್ ನನ್ನ ಮಮ್ಮಳಿ ಸಾಲಿಗೆ ಮಾನ್ 25,000 ರೂಪಾಯಿ ಬಿಟ್ಟಾನ, ಎಲ್ಲ ಮಾಡ್ಯಾನ. ಇವ್ರ ಏನ್ ಮಾಡ್ಯಾನ? ತೆರಂಚ್ ಏನ್ ಮಾಡ್ಯಾನ? ಏನು ಮಾಡಿಲ್ಲ. 15-16 ಓಟ್ ಅದ ನಮ್ಮ ಮನ್ಯಾಗ. ಊಟ ಅವ್ರಿಗೆ 16 ಓಟು ಅವ್ರಿಗೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ಬಿಟ್ಟಾರ್ರಿ. ಮತ್ತು ಅಕ್ಕಿ 5 kg 10 kg ಮಾಡ್ಯಾನ. ಕರೆಂಟ್ ಬಿಲ್ ಫ್ರೀ ಅದ. ಮತ್ತು ಇದನ್ನ ಬಸ್ ಫ್ರೀ ಮಾಡ್ಯಾನ ಹೆಣ್ಮಕ್ಳು. ಮತ್ತು ಏನು ಮಾಡ್ಬೇಕು? ಮೊದಲಾದ್ರೂ ಹಳ್ಳಿ ಮಾಡ್ಯಾರ. ಮತ್ತು ಇವ್ 4 ಜನ ಹೋಗಿ ಮನೆಗೆ ಹೋಗಿ ಏನೋ ಕೇಳಿದ್ರು ಮುಂದಕ್ಕೆ ಬರ್ ಕೆಲಸ ಮಾಡೋದು ಪರವಾಗಿಲ್ಲ. ಅದು ಗೌರವದಿಂದ ಬರ್ರಿ ಕರೀತಾರಲ್ಲ, ಅದು ಒಂದು ಮುಖ್ಯ. ಸ್ವಲ್ಪ ಅನುಭವ ಸ್ವಲ್ಪ ಕಡಿಮೆ ಅದ. ಆದ್ರೂ ತಂದೆಯವ್ರ ಜೋಡಿ ಮಾಡಿ ಆ ಮಂತಂದಳು ಹುಟ್ಟ್ಯಾರ ಅಂದ್ರೆ ಆ ರಾಜಕೀಯ ನೆರಳು ಬಿದ್ದಿರ್ತೈತೆ ಅವ್ರಿಗೆ. ಅದರಿಂದ ಒಳ್ಳೇದಾಗ್ತೈತಿ. ಅವರು ಕರೆದ್ರ 4 ಮಂದಿ ಹಳ್ಳಿಯಾಗ ಬಂದವ್ರಿಗೆ ಯಾವ್ರಪ್ಪ ಏನು ಎಂತು ಅಂತ ಕೇಳ್ತಾರ ಅನ್ನುತ್ತನು. ಅವ್ರು ಕೆಲಸ ಮಾಡ್ಲಿ ಬೀಳ್ಲಿ ಬರ್ರಿ ಅಂತ ಒಳಗಾರ ಕರೀತಾರ. ಕೋಟೆನಾಗ ಯಾರು ಗೆಲ್ಬೇಕು, ಯಾರು ಗೆಲ್ತಾರ್ರಿ? ಯಾರು ಗೆಲ್ಲೋದೇನು, ಯಾರು ಕೆಲಸ ಮಾಡ್ಯಾರ ಅವ್ರು ಗೆಲ್ತಾರ. 100% ಗೆಲ್ತಾರ. ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್ ಗೆಲ್ತದೆ. ಕೆಲಸ ಮಾಡ್ಯಾರ. ಗೆಲ್ಬೇಕು ಅನ್ಸುತ್ತೆ ನಿಮ್ಗೆ? ಯಾಕೆ ಗೆಲ್ಬೇಕಂತಂದ್ರ ಈಗ ರೋಡ್ಗಳು ಮಾಡ್ಯಾರ, ಬಿಲ್ಡಿಂಗ್ಗಳು ಮಾಡ್ಯಾರ, ಸ್ಕೂಲ್ ಬಿಲ್ಡಿಂಗ್ ಕಾಂಪೌಂಡ್ಗಳು ರಿಪೇರಿ ಆಗ್ಯಾವು. ಮತ್ತು ಕೆಲವೊಂದು ಸಭಾಭವನ ಅಂತೇಳಿ ಎಲ್ಲೆಲ್ಲೋ ಕಲ್ಯಾಣ ಮಂಟಪಕ್ಕೆ ಲಗ್ನ ಮಾಡಕ್ ಆಗ್ತಿರೋದಿಲ್ಲ ಬಡಬಗ್ಗರಿಗೆ. ಅಂಥವ್ರಿಗೆ ಸಹಾಯ ಮಾಡಿ ಅಲ್ಲಿ ನೆರಳು ಮಾಡಿಕೊಟ್ಟಾರ. ಅಲ್ಲಿ ಒಂದು ಅಕ್ಕಿ ಕಾಳು ಹೋಗ್ಕೊಂತಾರ ಸಮಾಜದಾಗ. ಅದಂತೂ ಉಪಕಾರ ಆಗೈತಿ. ಮತ್ತು ಈಗ ರೋಡ್ಗಳು ಆಗ್ಯಾವು. ಮತ್ತು ಕೆಲವೊಂದು ಇಂಥ ಕೆಲಸಗಳು ಸಣ್ಣಪಟ್ಟು ಊರಾಗ ಗಟ್ರ ರಿಪೇರಿ ಆಗ್ಯಾವು. ಅವು ಅಂಥವು ಕೆಲಸ ಆದಂದ್ರೆ ಕೆಲಸಗಾರ ಇರಬೇಕು, ಕೆಲಸಗಾರ ಬರ್ಬೇಕಂತ ಅಭಿಪ್ರಾಯ. ಅಂದ್ರೆ ಹಿಂದೆ ಮೇಟಿ ಸಾಹೇಬ್ರು ಒಳ್ಳೆ ಕೆಲಸ ಮಾಡಿದಾರೆ. ಮಾಡಿದ್ದಾರೆ. ಮೊದಲಾದ್ರೂ ಹಳ್ಳಿ ಮಾಡ್ಯಾರ. ಮತ್ತು ಇವ್ 4 ಜನ ಹೋಗಿ ಮನೆಗೆ ಹೋಗಿ ಏನೋ ಒಂದು ಕೇಳಿದ್ರು ಮುಂದಕ್ಕೆ ಕೆಲಸ ಮಾಡೋದು ಪರವಾಗಿಲ್ಲ. ಅದು ಗೌರವದಿಂದ ಬರ್ರಿ ಅಂತ ಕರೀತಾರಲ್ಲ, ಅದು ಒಂದು ಮುಖ್ಯ. ಅದೊಂದು ಗೌರವ. ಯಾರೋ ಅಲ್ಲೇ ನಿಂದ್ರಂತ ಅನ್ನುವಂಥದ್ದು ಅವರಲ್ಲಿ ಬಂದಿಲ್ಲ. ಇನ್ನು ಬರುದೂ ಇಲ್ಲ ಅವ್ರ ಮಕ್ಳಿಗೇನು. ಯಾಕೆ ತಂದೆ ಕಲ್ಸಿದ ಮಗ ಮಕ್ಳು ಇರಬೇಕಲ್ಲ. ಹಂಗ ತಂದೆ ತನ ಮಕ್ಳು ಇರ್ತಾವ. ಆ ಸಾಲಿ ಒಳಗೆ ಸಾಲಿ ಅಲ್ಲ. ಆ ಥರ ಅದು ಒಳ್ಳೇದಾಗ್ತೈತಿ. ಉಮೇಶ್ ಮೇಟಿ ಅವ್ರು ಹೆಂಗ್ ನಡ್ಸ್ಕೊಂತಾರೆ? ಒಳ್ಳೇದು ಮಾಡ್ತಾರೆ. ಸ್ವಲ್ಪ ಅನುಭವ ಸ್ವಲ್ಪ ಕಡಿಮೆ ಅದ. ಆದ್ರೂ ತಂದೆಯವ್ರ ಜೋಡಿ ಮಾಡಿ ಆ ಮಂತಂದಳು ಹುಟ್ಟ್ಯಾರ ಅಂದ್ರೆ ಆ ರಾಜಕೀಯ ನೆರಳು ಬಿದ್ದಿರ್ತೈತೆ ಅವ್ರಿಗೆ. ಅದರಿಂದ ಒಳ್ಳೇದಾಗ್ತೈತಿ. ಅವರು ಕರೆದ್ರ 4 ಮಂದಿ ಹಳ್ಳಿಯಾಗ ಬಂದವ್ರಿಗೆ ಯಾವ್ರಪ್ಪ ಏನು ಎಂತು ಅಂತ ಕೇಳ್ತಾರ ಅನ್ನುತ್ತನು. ಅವ್ರು ಕೆಲಸ ಮಾಡಲಿ ಬೀಳ್ಲಿ ಬರ್ರಿ ಅಂತ ಒಳಗಾರ ಕರೀತಾರಲ್ಲ, ಅದು ಒಂದು ಮಾನ್ಯತೆ. ಒಂದು ಚರಿ ನೀರು ಕೊಡ್ರಪ್ಪ ನೀರು ಅಂತಾರ. ಅದು ಪ್ರೀತಿಯಿಂದ ಮಾತಾಡಿಸ್ತಾರ. ಅವ್ರು ಕೆಲಸ ಮಾಡ್ಲಿಕ್ಕೂ ಪರವಾಗಿಲ್ಲ. ಅದೊಂದು ಗೌರವ ಕೊಡ್ತಾರೆ. ಅಲ್ಲಿ ನಿಂದು ಯಾರು ಏನು ಯಾವ ಕಾಸ್ಟ್ ನಿಂದು ಎಲ್ಲಿ ಅವ ಏನು ಈ ಪೇಸ್ ಹಾಕಿ ಕೇಳ್ದಂಗೆ ಕೇಳಿದ್ರೆ ಯಾರು ಆಗ್ತಾರೆ ಒಟ್ಟು? ಅಲ್ಲ ಮಾಡಂಗಿಲ್ಲ. ಎಷ್ಟು ಲೀಡರ್ ಗೆಲ್ಬಹುದು? ಅಲ್ಲ ಒಟ್ಟು ಗೆಲ್ತಾರೆ. ಒಟ್ಟು ಗೆಲುವು ಆಗ್ತದೆ. ಇಷ್ಟೊಂದು ಲೀಡ್ ಅಂತ ಏನು ಹೇಳಕ್ಕೆ ನಾವೇನಲ್ಲ ಬೂತ್ನಾಗ ಹೋಗಿ ಕುಂತೀವಿ ನಾವು ಹಾಕ್ತಿರ್ತೀವಿ ಅಂದ್ರೆ ಅದ್ರಲ್ಲಿ ಗೆಲುವು ಅಂದ್ರೆ ಏನು 5 ಓಟ್ ಬಿದ್ರು ಗೆಲುವು ಆಕತಿ. ಅದಕ್ಕೆ ಹೌದಲ್ರಿ, 5 ಓಟ್ ಬಿದ್ರು ಗೆಲುವಲ್ಲ. ಮತ್ತು ಅದು ಆ ಥರ ಮತ್ತೇನಿಲ್ಲ. ಒಳ್ಳೇದಾಗೈತೆ, ಒಳ್ಳೇದು ಮಾಡ್ತಾರೆ. ಅದೇನು ಪ್ರಶ್ನೆ ಇಲ್ಲ. ಸರಿ. ನಿಮ್ಮ ಓಟ್ ಯಾರು ಗೆಲ್ಬೋದು ಸರ್? ನಮ್ದು ಕಾಂಗ್ರೆಸ್ ಗೆಲ್ಬೋದು ಅಂತ ನಮ್ಗೆ 100ಕ್ಕೆ 100 ಐತೆ. ಯಾಕೆ ಕಾಂಗ್ರೆಸ್ ಯಾಕೆ ಗೆಲ್ಬೇಕು ಅಂತೀರಿ? ಒಟ್ಟು ಗೆಲ್ಬೇಕು. ಯಾಕೆ ಗೆಲ್ಬೇಕು ಏನ್ ಗೆಲ್ಬೇಕು ಗೊತ್ತಿಲ್ಲ. ಒಟ್ಟು ಗೆಲ್ಬೇಕು. ಒಟ್ಟು ಗೆಲ್ಬೇಕು. ಗೆದ್ರೆ ನಿಮ್ಗೆ ಉಪಯೋಗ ಆಗ್ತದೆ ಅಂತ? ಉಪಯೋಗ ಆಗಲಿ ಬೀಳಿ ಒಟ್ಟು ನಾವು ಒಟ್ಟು ಗೆಲ್ಸಬೇಕು. ಅಷ್ಟೊಂದು ಪ್ರೀತಿ ಯಾಕೆ ನಿಮ್ ಕಾಂಗ್ರೆಸ್ ಮೇಲೆ? ಅಟ್ಟ ಅವ್ರಿಗೆ ಸಂಬಂಧ ಇರ್ತಾರೆ. ಹಂಗೆ? ಹೌದು. ಹೆಂಗೆ ಉಮೇಶ್ ಮೇಟಿ ಅವ್ರ ಕ್ಯಾಂಡಿಡೇಟ್ ಹೆಂಗ ಅವರು? ನೋಡ್ರಿ ಒಟ್ಟು ಗೆಲ್ಬೇಕು. ಅವ್ರು ನಾ ಏನು ಹೇಳಂಗಿಲ್ಲ. ಏನಾದ್ರು ಅಲ್ಲಿ ಗೆಲ್ಬೇಕು. ಒಟ್ಟು ಗೆಲ್ಲಿಸ್ಬೇಕು ನಾವು. ಗೆಲ್ಲಿಸ್ತೀರಿ? ಹೌದು. ಎಷ್ಟು ಲೀಡ್ನ ಗೆಲ್ಲಿಸ್ತೀರಿ? ಇಷ್ಟ ಅಂತಿಲ್ಲ, ಒಟ್ಟು ಗೆಲ್ಲೇಬೇಕು. ಸರಿ. ಈಗ ಬಾಗಲಕೋಟೆನಾಗ ಯಾರಿಗೆ ಹಾಕ್ತೀರಿ ಓಟು? ನಾವು ಮುತ್ಯಾಗ. ಯಾವ ಮುತ್ಯ? ಮೇಟಿ ಮುತ್ಯನ ಮಗ್ಗ. ಮೇಟಿ ಮುತ್ಯ ಮಗ. ಯಾಕೆ ಅವ್ರಿಗೆ ಹಾಕ್ತೀರಿ? ಯಾಕೆ ಅವ್ರಿಗೆ ಓಟ್ ಹಾಕೋದು ನೀವು? ಹೌದು, ನಮಗೆ ಏನಾದ್ರು ಮಾಡ್ಯಾನ. ಏನ್ ಮಾಡ್ರಿ? ಅನುಕೂಲ ಮಾಡ್ಯಾನ, ಸಾಲಿದ್ ಮಾಡ್ಯಾನ, ರೊಕ್ಕ ಬಿಡ್ತಾನ, ಮತ್ ನನ್ನ ಮಮ್ಮಳಿ ಸಾಲಿಗೆ ಮಾನ್ 25,000 ರೂಪಾಯಿ ಬಿಟ್ಟಾನ, ಎಲ್ಲ ಮಾಡ್ಯಾನ. ಇವ್ರು ಏನ್ ಮಾಡ್ಯಾನ? ತೆರಂಚ್ ಏನ್ ಮಾಡ್ಯಾನ? ಏನು ಮಾಡಿಲ್ಲ. ಮೊಮ್ಮಗಳಿಗೆ ಶಾಲೆಗೆ 20,000 ಬಿಟ್ಟ? ಬಿಟ್ಟಾನಲ್ಲ. ಕರ್ಕೊಂಡು ಹೋಗಿ ಕೊಟ್ಟು ಕಳ್ಸ್ಯಾನ. ಮೊಮ್ಮಗಳು ನಿಮ್ಮ ಮೊಮ್ಮಗಳು ಓದಿಸ್ತಾರ? ಹೌದಾ? ನಿಮ್ಮ ಊರಿಗೆಲ್ಲ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಮಾಡ್ಯಾನ? ಬಾರಿ ಮಾಡ್ಯಾನ. ಗ್ಯಾರಂಟಿ ಎಲ್ಲ? ಗ್ಯಾರಂಟಿ ಅವಾಗ ಹಾಕುದು. ಅವ್ರಿಗೆ ಹಾಕೋದು. ಬಂದಿದ್ರೆ ನಿಮ್ನೆಲ್ಲ ಮಾತಾಡಿಸ್ತಾರ? ಮಾತಾಡಿಸ್ತಾನಲ್ಲ. ಅವ್ರ ಅಪ್ಪರ ತರ? ಅವ್ರ ಅಪ್ಪರ ಸತ್ರ. ಅದ ಅವ್ರ ಅಪ್ಪರ ತರನ ಇವ್ರನ್ನ? ಅವ್ರು ಹಂಗ ಒಂದ್ ಕೈ ಮೇಲೆ ಅಂತೀರಾ? ಅವಾಗ ಹಾಕೋದು ನಾವು. 100ಕ್ಕೆ 100. 15-16 ಓಟ್ ಅದ ನಮ್ಮ ಮನ್ಯಾಗ. ಊಟ ಅವ್ರಿಗೆ 16 ಓಟು ಅವ್ರಿಗೆ. ಮತ್ತೆ ಯಾರಿಗೆ ಹಾಕಂಗಿಲ್ಲ. ಇಲ್ಲ, ಹಾಕೋದು. ಮತ್ತೆ 2,000 ರೂಪಾಯಿ ಬಿಡ್ತಾನ. ಅವಾಗ ನೋಡಿ ಫ್ರೀ ಬಸ್ಸಲ್ಲಿ ಓಡಾಡ್ತೀರಿ?
ನಾವು ಹೋಗೋಂಗಿಲ್ಲ ಕಾಲು ಪರ್ಬ್ಯಾನ ಸುಮ್ಮದಿವು ಎಲ್ಲೆಲ್ಲಿ ಹೋಗಿದ್ದೀರಿ ಫ್ರೀ ಬಸ್ನಾಗ? ಎಲ್ಲಿ ಹೋಗಿಲ್ಲ ನಾನು ಇಲ್ಲೇ ಬಾಗಲಕೋಟೆಗೆ ಹೋಗೋದು. ಹಾಂ ಸರಿ ಸರಿ ಚಲೋ ಅದಾರ ನಮ್ಗೆ ಸಾಕಪ್ಪ. ಸರಿ. ಹಾಂ ಚುನಾವಣೆ ಬರಕತ್ತೈತಿ, ಯಾರು ಗೆಲ್ಬೋದು ಯಾರು ಗೆಲ್ತಾರೆ ಬಾಗಲಕೋಟೆನಾಗ? ಕಾಂಗ್ರೆಸ್ ಗೆಲ್ ಕಾಂಗ್ರೆಸ್ ಗೆಲ್ಲದ್ರಿ? ಯಾಕೆ ಗೆಲ್ಬೇಕ್ರಿ ಕಾಂಗ್ರೆಸ್? ಕಾಂಗ್ರೆಸ್ ಮಾಡ್ಯಾದ್ರಿ ಏನೇನ್ ಮಾಡದ್ರಿ? ಆಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಬಿಟ್ಟಾರ್ರಿ. ಮತ್ತು ಅಕ್ಕಿ 5 kg 10 kg ಮಾಡ್ಯಾನ. ಹಾಂ ಕರೆಂಟ್ ಬಿಲ್ ಫ್ರೀ ಅದ. ಹಾಂ ಮತ್ತು ಇದನ್ನು ಬಸ್ ಫ್ರೀ ಮಾಡ್ಯಾನ ಹೆಣ್ಮಕ್ಳಿಗೆ. ಮತ್ತು ಏನು ಮಾಡ್ಬೇಕು ಅವ್ರಿಗೆ? ಹಂಗಾಗಿ ಕಾಂಗ್ರೆಸ್ಗೆ ಓಟ್ ಕೊಡ್ತೀರಿ? ಕಾಂಗ್ರೆಸ್ಗೆ ಕೊಡ್ರಿ. ಹೆಂಗೆ ಉಮೇಶ್ ಮೇಟಿ ಅವ್ರ ಹೆಂಗೆ ಕ್ಯಾಂಡಿಡೇಟ್ ಹೆಂಗದಾರ? ಚಲೋ ಅದಾರ ಅವರು. ಚಲೋ ಅದಾರ? ಅಪ್ಪನಕ್ಕಿಂತ ಹೆಚ್ಚದಾನ. ಅಪ್ಪಂಕಿಂತ ಹೆಚ್ಚದಾರ? ಹೆಚ್ಚದಾನ. ಯಾಕೆ ಹಂಗ ಅನ್ಸುತ್ತೆ ನಿಮ್ಗೆ? ಅಪ್ಪಂಕಿಂತ ಹೆಚ್ಚದಾರ ಅಂತ? ಹೆಚ್ಚದಾನ. ನಾವು ನೋಡೇವು. ನಾವು ಅವ್ರ ಜೋಡಿ ದೋಸ್ತಿ ಅದ ನಮ್ದು. ನೋಡೇವ್ ನಾವು. ದೋಸ್ತಿ ತರ ನೋಡ್ತಾರ ನಿಮ್ನ? ಅಲ್ಲ ದೋಸ್ತಿ ತರ ತಮ್ಮನ ಸರ ಹೋಗ್ತಾರ ಅವ್ರು. ಹೆಂಗ್ ಮಾತಾಡ್ತಾರ ಮನೆಗೆಲ್ಲ ಹೋದ್ರೆ? ಮನೆಗೆ ಹೋದ್ರೆ ಹೆಂಗ್ ಮಾತಾಡ್ತಾರ ನಿಮ್ನ? ಮನ್ಯಾಗ ಅವ್ರು ಊಟ ಕೊಡ್ತಾರ. ಅವ್ರು ಊಟ ಕೊಟ್ಟು ಚಾ ಕುಡಿದು ಕುಂದಿರ್ಸಿ ಇದನ್ನ ಮಾಡ್ತಾರ ಅವ್ರು. ಹಂಗಾಗಿ ಅವರೇ ಗೆಲ್ತಾರೆ? ಅವರೇ ಗೆಲ್ಲ. 100ಕ್ಕೆ 100 ಎಷ್ಟು ಲೀಡಿಂಗ್ ಅಲ್ಲಿ ಗೆಲ್ಬೋದ್ರಿ? ಎಷ್ಟು ಲೀಡಿಂಗ್ ಅಲ್ಲಿ? 30,000 ವೋಟಿಂಗ್ ಲೀಡಿಂಗ್ ಬರ್ತದೆ. 30,000 ಗೆಲ್ಲಿಸ್ತೀರಿ? 30,000 ಗೆಲ್ಲ ಪಕ್ಕ. ಅಕ್ಕರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾರು ಗೆಲ್ಬೋದ್ರಿ? ನಾವೇನಿಲ್ಲ, ನಾವು ಸೇಮ್ ರೀ. ಗ್ಯಾರಂಟಿ ಎಲ್ಲ ಇಷ್ಟ ಆಗಂತೀರಿ ನಿಮ್ಗೆ? ನೀವು ಕಾಂಗ್ರೆಸ್ಗೆ ಓಟ್ ಹಾಕೋದು? 9ನೇ ತಾರೀಕಿಗೆ ಬೈ ಎಲೆಕ್ಷನ್ ಬರಕತ್ತೈತೆ ಬಾಗಲಕೋಟೆನಾಗ. ಕಲ್ತಿಲ್ಲ ಸರ್. ಅಲ್ಲ ಇರ್ಲಿ ಪರವಾಗಿಲ್ಲ. ಬೈ ಎಲೆಕ್ಷನ್ ಬರಕತ್ತೈತೆ 9ನೇ ತಾರೀಕಿಗೆ ಬಾಗಲಕೋಟೆನಲ್ಲಿ. ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಗೆ? ನಮ್ಗೆ ಕಾಂಗ್ರೆಸ್ ಬರ್ಬೇಕು ಸರ್. ಯಾಕೆ ಕಾಂಗ್ರೆಸ್ ಬರ್ಬೇಕು ಅನ್ಸ್ತದೆ? ಯಾಕಂದ್ರೆ ನಮ್ಗೆ ಎಲ್ಲಾಲಿಂದ ಸವಲತ್ತು ಐತಿ ಸರ್. 2,000 ರೂಪಾಯಿ ಬಸ್ ಫ್ರೀ ಐತಿ, ಮತ್ತು ರೇಷನ್ ಫ್ರೀ ಐತಿ. ಎಲ್ಲಾಲಿಂದ ನಮ್ಗೆ ಸವಲತ್ತು ಐತಿ ಸರ್. ಮತ್ತು ಅದು ಬಂದ್ರೆ ನಾವು ಬದುಕ್ತೇವೆ ಸರ್. ಕಾಂಗ್ರೆಸ್ ಸರ್ಕಾರದಿಂದ ನಿಮಗೆ ಒಳ್ಳೇದಾಗತ್ತೈತಿ? ಆಗಾಕತ್ತೈತಿ ಸರ್. ಹಂಗಾಗಿ ಅವ್ರಿಗೆ ಓಟ್ ಹಾಕ್ತೀರಿ? ಅವ್ರಿಗೆ ಹಾಕ್ತೇವ್ರಿ ಸರ್. ಅವ್ರು ಬಿಟ್ಟು ಮತ್ತೆ ಯಾಕೆ ಹಾಕೊಂಡ್ರಿ ನಾವು? ಹೆಂಗೆ ಮೇಟಿ ಸಾಹೇಬ್ರು ಮುಂಚೆ ಇದ್ರಲ್ಲ, ಅವ್ರ ಹೆಂಗೆ ಇಲ್ಲೆಲ್ಲ ಕೆಲಸ ಎಲ್ಲ ಮಾಡಿದಾರ? ಅವ್ರ ಮಗ ಹೆಂಗೆ? ಅವ್ರ ಮಗಾನು ಚೆನ್ನಾಗಿದ್ದಾರೆ ಸರ್. ಅವರು ಬರ್ತಾರ ನಿಮ್ಮನ್ನೆಲ್ಲ ಮಾತಾಡ್ತೀರಾ? ಇಲ್ಲ ಸರ್. ನೀವು ಅವ್ರ ಮನೆ ಹತ್ರ ಎಲ್ಲ ಹೋಗ್ತೀರಾ? ಏನಾದ್ರು ಕೆಲಸ ಇದ್ರೆ ಮಾಡಿಸ್ಕೋತೀರಾ? ಏನಾರ ಹಂಗ ಆದ್ರೆ ಮಾಡಿಸ್ಕೋತೇವ್ರಿ ಸರ್. ಮಾಡಿಸ್ಕೋತಾರೆ? ಹಾಂ ಮಾಡಿಸ್ಕೋತೇವೆ. ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ ಸರ್. ಒಳ್ಳೆಯವ್ರಿದ್ದಾರೆ, ಹಂಗಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ಗೆ ಹೋಗಟ ಮತ್ತೆ ಯಾರಿಗೆ ಹಾಕಲ್ಲ ಸರ್. ಓಕೆ ಥ್ಯಾಂಕ್ ಯು.